ಎಂತಾಗಿದೆ ಅದಕ್ಕೆ? ಸ್ವೀಟ್. ಇವತ್ತು ಇಲ್ಲಿ ಸ್ನೇಹಂದು ಅಜ್ಜನ ಈ ವರ್ಷಾಂತಿಕ ಕೆಲಸ. ಸೊ ಎಲ್ಲ ನೋಡಿ ಪೂಜೆ ಗೀಜೆ ಜಸ್ಟ್ ಆಯ್ತಷ್ಟೇ ಈಗ. ಸೊ ಎಲ್ಲ ಬಂದಿದ್ದಾರೆ ಫ್ಯಾಮಿಲಿಯವರು. ಹಾಂ, ಫಸ್ಟು ಏನು ಗೊತ್ತಾ, ಆಮೇಲೆ ತೋರಿಸೋಣ, ಒಂದು ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ. ಸೊ ಇದು ನಮ್ಮ ಹೊಸ ಟೈರ್ ಇನ್ಫ್ಲೇಟರ್. ಇದು ಕಾರ್ಡ್ಲೆಸ್ ಅಂದರೆ ವೈರ್ಲೆಸ್. ಇದು ಚಾರ್ಜ್ ಮಾಡಿಟ್ರೆ ಆಯಿತು, ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದರದ್ದು ಅಡ್ವಾಂಟೇಜ್ ಏನು ಗೊತ್ತಾ, ಹಿಂದ್ಗಡೆ ನೋಡಿ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನು ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಬೋದು. ಆಮೇಲೆ ಇದನ್ನು ಚಾರ್ಜ್ ಮಾಡಿ ನೀವು ಟೈರ್ ಇನ್ಫ್ಲೇಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ ಪವರ್ ಬಟನ್ ಆನ್ ಮಾಡಿದರೆ ನೋಡಿ ಆನ್ ಆಯಿತು. ನಮಗೆ ಎಷ್ಟು ಪ್ರೆಷರ್ ಬೇಕೋ ಅದನ್ನು ಇಲ್ಲಿ ಪ್ಲಸ್ ಮೈನಸಲ್ಲಿ ಸೆಟ್ ಮಾಡ್ಬೋದು. ಅಲ್ಲ ಪ್ರೀಸೆಟ್ ಮೋಡ್ಸ್ ಇದೆ ಇಲ್ಲಿ, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡಿ ಟಾರ್ಚ್ ಕೂಡ ಕೊಟ್ಟಿದ್ದಾರೆ. ಹೀಗೆ ಇದು ಕತ್ಲಲ್ಲಿ ಹೆಲ್ಪ್ ಆಗುತ್ತೆ. ಎನಿವೇಸ್ ಎಷ್ಟು ಈಸಿ ಅಂದರೆ ಇದು ಯೂಸ್ ಮಾಡೋದು, ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಸೊ ನಮ್ಮಲ್ಲಿ ಒಬ್ಬಳು ಚಿಕ್ಕ ಮಗು ಇದೆ, ಸೊ ಅದು ಈಗ ನಮ್ಮ ಟೈರಿಗೆ ಗಾಳಿ ಹಾಕುತ್ತೆ ನೋಡಿ. ಸ್ನೇಹ ಮಾಡ್ತಿದೆ ಅಂದರೆ ಗೊತ್ತಾಗುತ್ತೆ ನಿಮಗೆ, ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಸೊ ನಾವೀಗ ಫಿಕ್ಸ್ ಮಾಡಿದ್ದೀವಲ್ಲ, ಇಲ್ಲಿ ನೋಡಿ ಸೆಟ್ ಮಾಡೋಕ್ಕಾಗತ್ತೆ. 33 ಹೌದು. ಎಸ್, ಆನ್ ಮಾಡು. ಹಾಂ, ಇದೇನೆಂದರೆ ನಾವು ಎಷ್ಟಕ್ಕೆ ಸೆಟ್ ಮಾಡ್ತೀವೋ ಅದು ರೀಚ್ ಆಗ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ತುಂಬ ಈಸಿ. ಮತ್ತು ಯಾವುದೇ ಥರ ರಾಕೆಟ್ ಇಂಜಿನಿಯರಿಂಗ್ ಇಲ್ಲ ಇದರಲ್ಲಿ, ಅಲ್ವಾ ಸ್ನೇಹ? ನೀನು ಎಂತ ಮಾಡ್ಬೇಕು ಗೊತ್ತಾ, ಹೀಗೆ ದಾರಿ ರೋಗರೆಲ್ಲ ಅಡ್ಡಾಕಿ ಗಾಳಿ ತುಂಬಿಸ್ತೀನಿ ಅಂತೇಳಿ 10 ರೂಪಾಯಿ ತಗೊಳ್ಬೇಕು ಒಂದೊಂದು ಟೈರ್ಗೆ. ಅದೇ ಎಂತಕ್ಕೆ ಬರಲಿಲ್ಲ ಇದು ಇನ್ನು. ಆಮೇಲೆ ಆ ದಿನ ಒಂದು ಕ್ಲೀನಿಂಗ್ ಆದ್ಮೇಲೆ ಅದೊಂದಿತ್ತು ನನ್ನ ಹತ್ರ ಹೇಳಲಿಕ್ಕೆ, ಕ್ಲೀನ್ ಮಾಡು ನೀನು, ಹಾಗೆ ಕ್ಲೀನ್ ಮಾಡು, ಯಾರಿಗಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳು ಅಂತ. ಸೆಟ್ ಆಯ್ತಾ? ಓಕೆ, ಸೂಪರ್. 4ಕ್ಕೂ ಹಾಕಾಯ್ತು ಚಂದ ಮಾಡಿ. ನಾವು ಮೊನ್ನೆ ಅಷ್ಟೇ. ಯಾವುದು? 10 ರೂಪಾಯಿ ನಮ್ಮ ಕಾರಿಗೆ ಹಾಕಿರೋ ಇಲ್ಲ, ನಂಗೆ ಬೇಕಲ್ಲ. ಹೊರಗಿಂದ ಬಂದರೆ ಮಾತ್ರ, ಎಕ್ಸ್ಟ್ರಾ ಇನ್ಕಮ್ ಬಂದರೆ ಮಾತ್ರ. ಹೆಂಗೆ ನೋಡಿ. ಅಂದರೆ ತುಂಬ ಹ್ಯಾಂಡಿ ಡಿವೈಸ್ ಇದು. ತುಂಬ ಜನರ ಹತ್ರ ಇರುತ್ತೆ ಇದು ಆಲ್ರೆಡಿ. ಯಾಕಂದರೆ ನಾವು ತುಂಬ ಹಿಂದೆ ಸಹ ಇಂಥ ವೀಡಿಯೋಸ್ ತೋರಿಸ್ತೀವಿ. ಯಾಕಂದರೆ ಎಸ್ಪೆಷಲಿ ನೀವು ಟ್ರಾವೆಲ್ ಮಾಡ್ತೀರಂದರೆ ಕೆಲವೊಂದು ಸಲ ಏನಾಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ ಅಥವಾ ಟೈರ್ ಪಂಚರ್ ಆಗುತ್ತೆ, ಇಲ್ಲ ಸ್ಟೆಪ್ನಿ ತೆಗೆದು ಹಾಕಬೇಕು, ಸ್ಟೆಪ್ನಿಯಲ್ಲಿ ಗಾಳಿ ಇರಲ್ಲ. ನೀವು ಸಿಟಿ ಒಳಗಡೆ ಓಡಾಡ್ತಿದ್ದೀರಾ ಅಂದರೆ ನಿಮಗೆ ಅಲ್ಲಲ್ಲಿ ಸಿಗುತ್ತೆ, ಆಯ್ತಾ, ಪಂಪ್ ಎಲ್ಲ. ಈ ಥರ ಒಂದು ಡಿವೈಸ್ ಇದ್ದರೆ ನೀವು ಆರಾಮಾಗಿ 4 ಟೈರನ್ನು ಇನ್ಫ್ಲೇಟ್ ಮಾಡ್ಬೋದು ನೋಡಿ. ಅಷ್ಟು ಬ್ಯಾಟ್ರಿ ಬರುತ್ತೆ ಇದರಲ್ಲಿ. 4 ಅಲ್ಲ, ಆ್ಯಕ್ಚುಲಿ ಒಂದು 6 ಟೈರ್ ತನಕ ಇನ್ಫ್ಲೇಟ್ ಮಾಡ್ಬೋದು. ಆಮೇಲೆ ಲಾರಿ ಟೈರ್ಸ್ ಇದೆಯಲ್ಲ, ಅಪ್ ಟು 150 ಪೌಂಡ್ಸು ಅಲ್ಲಿ ತನಕನೂ ಇದು ಎಕ್ಸೆಪ್ಟ್ ಆಗುತ್ತೆ. ಅಂದರೆ ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ನೋಡಿ ಸ್ನೇಹ, ಎಂತೆಲ್ಲ ಡಿವೈಸ್ ಬಂದಿದೆ, ಇಷ್ಟೇ ಚಿಕ್ಕದು ನೋಡಿ, ಕೈಯಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ನಮ್ಮ ಹತ್ರ ಅದು ಇದೆ ಆಯಿತಾ, ವೈಯರ್ ಹಾಕಿ ಮಾಡುವಂಥದ್ದು ಅದು ಕೂಡ ಇದೆ. ಬಟ್ ಇದು ನಮಗೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ. ಒಂದು ಸಣ್ಣ ಪೌಚಲ್ಲಿ ಬಂದುಬಿಡುತ್ತೆ. ಮತ್ತು ಕಾರಲ್ಲ, ಬೈಕು, ಸೈಕಲ್ಲು, ಈವನ್ ನಿಮ್ಮ ಈ ಫುಟ್ಬಾಲ್ ವಾಲಿಬಾಲ್ ಎಲ್ಲ ಇದೆಯಲ್ಲ, ಅದು ಕೂಡ ನೀವು ಇನ್ಫ್ಲೇಟ್ ಮಾಡ್ಬೋದು. ತುಂಬ ಜನ ನನಗೆ ಇದೊಂದು ಕ್ವಶನ್ ಕೇಳ್ತಾರೆ ಆಯಿತಾ, ಈ ನೈಟ್ರೋಜನ್ ಹಾಕ್ತಾರಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಅದು ಒಳ್ಳೇದಾ ಕೆಟ್ಟದ ಅಂತೇಳಿ. ಒಳ್ಳೇದು ಕೆಟ್ಟದ್ದು ಏನಿಲ್ಲ ಆಯಿತಾ, ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಹಾಕೋಬೋದು. ಯಾಕಂದರೆ ನಮ್ಮ ವಾಯುಮಂಡಲದಲ್ಲಿ 78% ಇರೋದೇ ನೈಟ್ರೋಜನ್. ಸೊ ನೀವು ನಾರ್ಮಲ್ ಗಾಳಿನ ಟೈರ್ ಒಳಗೆ ಹಾಕಿದರೆ ಅದರಲ್ಲಿ 78% ನೈಟ್ರೋಜನ್ ಆಲ್ರೆಡಿ ಇರುತ್ತೆ. ಇನ್ನು ನೀವು 100% ನೈಟ್ರೋಜನ್ ಹಾಕಿದಾಗ ಒಂದೇನೆಂದರೆ ನೈಟ್ರೋಜನ್ ಎಕ್ಸ್ಪಾಂಡ್ ಆಗೋಲ್ಲ. ಹಾಗಾಗಿ ನೀವು ಲಾಂಗ್ ರೈಡ್ಸ್ ಹೋಗ್ತಿರಲ್ಲ, ಅದು ಎಸ್ಪೆಷಲಿ ಮಠ ಮಧ್ಯಾಹ್ನ ಟೆಂಪ್ರೇಚರ್ ಈಗ 40-45 ಡಿಗ್ರಿ ತುಂಬ ಬಿಸಿ ಇರುತ್ತೆ, ಆವಾಗ ನೀವು ಸ್ಪೀಡಾಗಿ ಕಾರನ್ನು ಓಡಿಸಿದಾಗ ನಿಮ್ಮ ಟೈರು ಹಾಗೆ ಸ್ವಲ್ಪ ಸೌದೋಗಿದ್ರೆ ಅದು ತುಂಬ ವೀಕ್ ಆಗಿರುತ್ತೆ. ಆ ಟೈಮಲ್ಲಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ನೈಟ್ರೋಜನ್ ಹಾಕೋದ್ರಿಂದ ಏನು ಹೆಚ್ಚೇನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಏನಂದರೆ ನೈಟ್ರೋಜನ್ ಎಕ್ಸ್ಪಾಂಡ್ ಆಗೋಲ್ಲ, ಅದೊಂದು ಮಾತ್ರ ಬಿಟ್ಟರೆ. ಮತ್ತು ನಿಮಗೆ ಈ ಮೊದಲೆಲ್ಲ ಏನು ಹೇಳ್ತಿದ್ರು, ಒಳಗಿಂದ ಕೊರೋಡ್ ಆಗುತ್ತೆ ನಾರ್ಮಲ್ ಗಾಳಿಗೆ, ಅದೆಲ್ಲ ಮೊದಲಾಯ್ತಾ. ಇವಾಗ ಎಲ್ಲ ಎಲಾಯ್ ವೀಲ್ಸ್ಗಳು ಬರುತ್ತೆ, ಆ ಥರದ್ದೇನು ಸಮಸ್ಯೆ ಇಲ್ಲ. ಸೊ ನಾವು ಇದೇ ಸಣ್ಣ ಪುಟ್ಟ ಓಡಾಟ ನಮ್ಮದು ಹತ್ರ ಸುತ್ತೀವಿ ಅಂತಿದ್ರೆ ನನ್ನ ಪ್ರಕಾರ ನಾರ್ಮಲ್ ಗಾಳಿನೇ ಬೆಸ್ಟು ಆಯಿತಾ. ಯಾಕಂದರೆ ತುಂಬ ಸೇವ್ ಮಾಡ್ಬೋದು. ನೈಟ್ರೋಜನ್ ಅಂದರೆ ಒಂದೊಂದು ಟೈರ್ಗೆ 20 ರೂಪಾಯಿ ಹಾಗೆಲ್ಲ ತಗೋತಾರೆ. ಸೊ ಯು ಕ್ಯಾನ್ ಸೇವ್ ಲಾಟ್ ಆಫ್ ಮನಿ. ಆಮೇಲೆ ನೈಟ್ರೋಜನ್ನು ಅದೇ ಹೇಳಿದ್ನಲ್ಲ, ತುಂಬ ಅವಶ್ಯಕತೆ ಇದ್ದರೆ, ತುಂಬ ಲಾಂಗ್ ಜರ್ನಿ, ಕಂಟಿನ್ಯೂಸ್ ಒಂದು 40-50 ಗಂಟೆ ಡ್ರೈವ್ ಇದೆ ನಿಮ್ಮದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ ಎಲ್ಲ ಡ್ರೈವ್ ಇದ್ದರೆ ನೈಟ್ರೋಜನ್ ನೀವು ನೋಡ್ಬೋದು. ಎನಿವೇಸ್, ಈ ಪ್ರಾಡಕ್ಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ದವ್ರು ಚೆಕ್ ಮಾಡಿ. ತುಂಬ ಕಡಿಮೆ ರೇಟಿಗಿದೆ. ನಾವು ಹಿಂದಿಂದೆಲ್ಲ ಬೈ ಮಾಡಿದಾಗ 2,500 ಎಲ್ಲ ಇತ್ತು, ಇವಾಗ ಇದಕ್ಕೆ 2000 ಒಳಗೇ ಸಿಗುತ್ತೆ ನಿಮಗೆ. ಇನ್ನು ನಿಮ್ಮ ಹತ್ರ ಕಾರ್ಡು ಏನಾರು ಆ ಥರ ಆಫರ್ಸ್ ಇದ್ದರೆ ಅಮೆಝಾನಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ,
ಸೇಲ್ ಟೈಮಲ್ಲೆಲ್ಲ ನಿಮ್ಗೊಂದು 10-15% ಎಕ್ಸ್ಟ್ರಾ ಡಿಸ್ಕೌಂಟು ಸಿಗ್ಬೋದು. ಸೊ ಒಂದು ಒಳ್ಳೆ ಪ್ರಾಡಕ್ಟು ಬೇಕಿದ್ದವ್ರು ಪರ್ಚೇಸ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೊಸ ಮೆಂಬರ್ ಅಲ್ಲ ಸ್ನೇಹ? ಹೌದು ನೋಡಿ, ಇದ್ರ ಹೆಸರು ಗುಂಡಿ. ನಾನು ಸ್ನೇಹಂಗೂ ಮುದ್ದಿಂದ ಗುಂಡಿ ಅಂತಲೇ ಕರೆಯೋದು. ನಿಂಗೆ ನಾನು ಹಾಗೆ ಕರೆಯೋದು. ಅದೇ, ಆ ಸ್ನೇಹನೂ ನನಗೆ ಗುಂಡಿ ಅಂತ ಕರೆಯೋದು ಕೆಲವು ಸಲ. ಅಂದರೆ ಈಗ ಒಂದೇ ಫ್ರೇಮಲ್ಲಿ 2 ಗುಂಡಿಗಳು 3ನೇ ಗುಂಡಿ ಶೂಟ್ ಮಾಡ್ತಾ ಇದೆ. ಹಾಂ, ಇದು ರೀಸೆಂಟ್ ಹುಟ್ಟಿದ್ದು. ಇದು ಆ್ಯಕ್ಚುಲಿ 3-4 ಮರಿ ಇತ್ತಂತೆ, ಬಟ್ ಈ ಒಂದು ಸರ್ವೈವ್ ಆಗಿದೆ ಎಂತ. ಹಾಂ ಹೌದು, ಅಂದರೆ ಒಂದು ಅಮ್ಮ ಮತ್ತೆ ಮಗಳು ಇಬ್ರು ಒಟ್ಟೊಟ್ಟಿಗೆ ಡೆಲಿವರಿ ಮಾಡ್ಕೊಂಡಿದ್ದು. ಅಮ್ಮಂದು ಮಗಳು ಇವಳಿದ್ದಾಳೆ, ಇನ್ನೊಬ್ರು ಮಕ್ಕಳೆಲ್ಲ ತೀರಿ ಹೋದ್ರು. ಗೊತ್ತಿಲ್ಲ ಹೇಗೆ ಅಂತ. ಇವುಗಳ ಸಕ್ಸಸ್ ರೇಟ್ ಇದೆಯಲ್ಲ, ಅಂದರೆ ಇದೇನು ಗೊತ್ತಾ, ಇಲ್ಲಿ ತೋಟದ ಮನೆಯ ನಾಯಿಗಳಂದರೆ ಒಂಥರ ಹಿಂದ್ಗಡೆ ನಾಯಿ ಇದೆ. ಡಿಫ್ರೆಂಟ್ ಕಾನ್ಸೆಪ್ಟ್ ಇದು, ತೋಟದ ಮನೆಯ ನಾಯಿ. ಅಂದರೆ ಇದಕ್ಕೆ ಏನು ಸ್ಪೆಷಲ್ ಎಕ್ಸ್ಟ್ರಾ ಕೇರು ಆ ಥರ ಏನು ಇರಲ್ಲ. ಮತ್ತು ಇವು ಏನಂದರೆ ಫ್ರೀ ಬರ್ಡ್ಗಳು, ಇವಕ್ಕೆ ಕಟ್ಟಿ ಹಾಕೋದು ಆಮೇಲೆ ಅದಕ್ಕೆ ಏನಿಲ್ಲ ಆಯಿತಾ. ಇವು ಹೆಂಗಂದರೆ ಫ್ರೀ, ಬೆಳಗಿನ ಟೈಮಲ್ಲಿ ಗುಡ್ಡದ ಮೇಲೆ ಹೋಗ್ತಾರೆ, ಬೇಟೆಯಾಡಿ ಬರ್ತಾರೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಈ ಎಕ್ಸ್ಟ್ರಾ ಜಾನುವಾರುಗಳೆಲ್ಲ ಬಂದು ಕ್ರಾಪ್ ತಿನ್ನೋಕ್ಕೆ ಬರುತ್ತಲ್ಲ, ಅವನ್ನೆಲ್ಲ ಓಡಿಸೋದು. ಅಂದರೆ ನಾರ್ಮಲಿ ಇದನ್ನು ಸಾಕೋದೇ ಆ ರೀಸನ್ಗೆ ಆಯಿತಾ. ಹೊರಗಡೆಯಿಂದ ಪ್ರಾಣಿಗಳು ಬಂದು ಇಲ್ಲಿ ಬೆಳೆನ ನಾಶ ಮಾಡುತ್ತೆ, ಮಂಗಗಳೆಲ್ಲ ಬರುತ್ತೆ ಅಂದಾಗ ಅದನ್ನು ಬೋ ಅಂತ ಓಡಿಸಿದಾಗ ಅದು ಹೆದರ್ಕೊಂಡು ಓಡಿ ಹೋಗುತ್ತೆ ಅಂತೇಳಿ ಆ ರೀಸನ್ಗೆ ಇದನ್ನು ಸಾಕೋದು. ಸೊ ಇಲ್ಲೂ ತುಂಬ ಟೈಮಿಂದ ಯಾವಾಗ ಬಂದರೂ 1, 2, 3 ನಾಯಿ ಇದ್ದೇ ಇರುತ್ತೆ ಆಯಿತಾ, ಇದೇ ರೀಸನ್ಗೆ. ಮತ್ತು ಸ್ನೇಹ ನಮ್ಮನು ಹಾಗೆ ಏನಂದರೆ ಪ್ರತಿದಿನ ಅನ್ನ ಮಾಡಬೇಕಾದ್ರೆ ಇಲ್ಲಿ ತುಂಬ ಕೆಲಸದ ಆಳುಗಳು ಬರ್ತಾರೆ. ಪೀಕ್ ಟೈಮಲ್ಲಂತೂ ದಿನಕ್ಕೆ 20 ಕೆಲಸದ ಆಳುಗಳು ಇರ್ತಾರೆ. ಅವ್ರಿಗೆ ಅಷ್ಟು ಜನರಿಗೆ ಅಡುಗೆ ಮಾಡಬೇಕು, ಹೆವಿ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ತೋಟದ ಮನೇಲಿ ಏನಂದರೆ ಈ ನಾರ್ಮಲ್ ನಾವು ಮನೆಯಲ್ಲೆಲ್ಲ 2-3 ಜನ ಇದ್ಕೊಂಡು ಅಡುಗೆ ಮಾಡ್ತೀವಲ್ಲ, ಆ ಥರ ಅಡುಗೆ ಅಲ್ಲ ಇದು ಆಯಿತಾ. ತುಂಬ ಅಲ್ಲ ಸ್ನೇಹ, ತುಂಬ ಜಾಸ್ತಿ ಅದೇ ಮಾಡಬೇಕಾದ್ರೆ ಒಂದು 20 ಜನರಿಗೆ ಆಗೋಷ್ಟು ಅಡುಗೆ ಮಾಡೋದು. ಸೊ 20 ಜನರಿಗೆ ಮಾಡ್ಬೇಕನ್ಬೇಕಾದ್ರೆ ನಮಗೆ ಲೆಕ್ಕ ಸಿಗಲ್ಲ. ಅಂದರೆ ಇಂತಿಷ್ಟೇ ಮಾಡಬೇಕು, ಇಷ್ಟೇ ಕ್ವಾಂಟಿಟಿ ಆಗಬೇಕು, ಆ ಥರ ಸಿಗಲ್ಲ ಲೆಕ್ಕ. ಸೊ ಮಾಡ್ಬೇಕಾದ್ರೆ ಜಾಸ್ತಿನೇ ಮಾಡಿರ್ತಾರೆ. ಒಂದಿಷ್ಟು ಅನ್ನ ಈ ನಾಯಿಗಳಿಗೆ, ಆಮೇಲೆ ಒಂದಿಷ್ಟು ತಾಟು ಇಡೀ ಅನ್ನ ಈ ರಾತ್ರಿ ಆಮೆಗಳೆಲ್ಲ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಒಂದಿಷ್ಟು ಇಲ್ಲಿ ಕೊಟ್ಟಿಗೆಯಲ್ಲಿ ದನಗಳಿದೆ. ಸೊ ನಮ್ಮಲ್ಲಿ ಏನಂದರೆ ಯಾವುದೇ ಥಿಂಗ್ಸ್ ವೇಸ್ಟ್ ಆಗಲ್ಲ ಇಲ್ಲ ಆಯಿತಾ. ಈಗ ನೀವು ತರಕಾರಿ ಹೆಚ್ಚಿದ್ರಿ, ಅದರದ್ದೇನೋ ಸಿಪ್ಪೆ ಉಳಿತು, ಅದೆಲ್ಲ ತೆಗೆದು ನೀರು ಆಮೇಲೆ ಅದಕ್ಕೆ ಇದೆಲ್ಲ ಹಾಕಿ ದನಕ್ಕೆ ಕೊಡ್ತೀವಿ. ಆಮೇಲೆ ಇದಿದೆಯಲ್ಲ ಸ್ನೇಹ, ಅಡಿಕೆದು ಎಲೆ, ಅದದು ಇದಕ್ಕೆ ಹಾಕ್ತಾರಲ್ಲ, ಹಾಳೆ ಅಡಿಕೆ, ಇದು ಹಾಳೆ ಅಂತ ಹೇಳ್ತಾರೆ. ನೀವು ಅಡಿಕೆ ಮರದ ಏನು ಹೇಳ್ತಾರೆ, ಎಲೆ ಸಮೇತ ಬರುತ್ತಲ್ಲ ಅದನ್ನ ಎಂತ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಿಂಡಿ ಜೊತೆಗೆ ಹಾಕಿದ್ರೆ ಒಳ್ಳೆ ಗಟ್ಟಿ ಆಗುತ್ತೆ ಆಕಳು ಅಂತ. ಮತ್ತೆ ಹಾಲು ಕೂಡ ಸ್ವಲ್ಪ. ಇನ್ನೊಂದು ಇದಾಯ್ತಲ್ಲ, ಇದು ಪುಟ್ಟ ಒಂದು ಇನ್ನೊಂದು ಮೆಂಬರ್ ಬಂದಿದೆ ಮೊನ್ನೆ. ಜೋರ್ ಬಾ ತೋರಿಸಿ ಬರೋಣ. ಅದಕ್ಕೆ ಲಾಸ್ಟ್ ಟೈಮು ಇದಕ್ಕಲ್ಲ ಇದು ಕರು ಹಾಕಿದ್ದು ಇದಲ್ಲ, ನಮ್ಮ ರಾಮು ಸನ್ನಿಧಿ. ಅದು ತುಂಬಾ ಜನರಿಗೆ ಇಷ್ಟ ಆಗಿದೆ ನಿತ್ತು. ಅಲ್ಲ, ರಾಮು ನಂತರ ಇನ್ನೊಂದಿತ್ತಲ್ಲ ರೀಸೆಂಟ್. ಇಲ್ಲ, ನಾವು ರಾಮುದೇ ವಿಡಿಯೋ ಮಾಡಿದ್ದು. ಹಾ, ಎಂತ ಬಬ್ಬು ಹಿಡಿತೀಯಾ? ಅದಕ್ಕೆ ಹಂಗೆ ಹೇಳಿದ್ರಿ ಮಾತ್ರ. ಅದು ಜೋರದು ಮೊದಲಿಂದ, ಯಾರಿಗೂ ಬಿಡಲ್ಲ ಅದೀಗ ಕರ ಹಾಕಿದೆಯಲ್ಲ. ಪಪ್ಪ ಅಂತ ಹೇಳಿದ್ರೆ ಸಾಕು, ನನ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ತರ ಆ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರುತ್ತೆ. ಈಗ ಕರು ಹಾಕಿದೆ ಅಲ್ಲ, ಕರು ಹತ್ರ ಯಾರು ಹೋಗ್ಲೇಬಾರ್ದು. ಬಟ್ ಕರು ತುಂಬಾ ಚೆನ್ನಾಗಿ ಮುದ್ದು ಮಾಡಿಸ್ಕೊಳುತ್ತೆ, ಮುತ್ತು ಕೊಡು ಅಂದ್ರೆ ಮುತ್ತು ಕೊಡುತ್ತೆ, ಇದೆಲ್ಲ ಮಾಡುತ್ತೆ. ಇದಕ್ಕೆ ಆಗಲ್ಲ ಯಾರ ಕೈಗೂ. ನಾವು ಲಾಸ್ಟ್ ಟೈಮ್ ಗೋಪೂಜೆ ವಿಡಿಯೋದಲ್ಲೂ ಈ ಹಸುನ ತೋರಿಸಿದ್ವಿ. ಕಿಲಾರಿ ಇದು. ಈಗ ಕರನ್ ತೋರ್ಸೋಣ, ಇಲ್ಲೇ ನಿಂತು ತೋರಿಸ್ಬೇಕು. ಆ್ಯಕ್ಚುಲಿ ಆ ಕಡೆ ಹೋಯ್ತು ಅಂದರೆ ದೇವ್ರೆ ಗೊತ್ತಾಗದೆ ಹೋಗ್ಬೇಕು ಹಿಂದಿಂದ. ಬಟ್ ಓಲಿದೆ ನೋಡಿ. ಆಯಿತು, ಬಂತು ಅಬ್ಬಾ ಬಾಬು. ಅದು ಇದು ಸಮೃದ್ಧಿ. ಹೆಣ್ಣು ಕರು ಸಮೃದ್ಧಿ ಅಂತ ಹೆಸರಿಟ್ಟಿದಾರಂತ ಈ ಸಲ. ಇವರ ಪಪ್ಪಂಗೆ ಹೆಣ್ಣು ಕರು ಹುಟ್ಟಂದ್ರೆ ಸುಗ್ಗಿ ಅಲ್ವನ? ಹೌದು, ಈ ಸಲ ಅವಳು ಹುಟ್ಟಬೇಕಿದ್ರೆ ಅಪ್ಪ ಅಮ್ಮ ಇಬ್ರು ರಾಮೇಶ್ವರಂ ಹೋಗಿದ್ರು. ಸೊ ಬಂದ ತಕ್ಷಣ ಭಾರಿ ಖುಷಿ ಅವರಿಗೆ ನೋಡಿ. ಅದು ಹಾಗೇನೆ ಅಪ್ಪ ಗಂಡು ಕರು ಹುಟ್ಟಿದ್ರೆ ಆ ಥರದ್ದೇನು ಇಲ್ಲ. ಬಟ್ ಏನಂದ್ರೆ ಪ್ರತಿಯೊಬ್ಬರಿಗೆ ಹೆಣ್ಣು ಅಂದರೆ ದನ ಹುಟ್ಟಿತು ಅಂದರೆ ಒಂಥರ ಮಹಾಲಕ್ಷ್ಮಿ ಥರ ನೋಡ್ಕೊಡ್ತಾರೆ ಇಲ್ಲಿ.
ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಅದಲ್ಲ ಅಲ್ಲ ಲಾಸ್ಟ್ ಟೈಮ್ ತುಂಬಾ ಜನ ಹೇಳಿದ್ರು ಸರ್ ಮೇಡಮ್ ಗಂಡು ಕರು ಅಂತ ಎಲ್ಲೂ ಕೊಡಬೇಡಿ ಹಾಗೆ ಅಂತ. ಇಲ್ಲ ಅಲ್ಲಿ ನೋಡಿ ಅಲ್ಲೇ ಇದೆ ಅದು. ಹೌದು ಇಲ್ಲೇ ಇದೆ ನೋಡಿ ಇನ್ನು ಆಯಿತಾ. ಅಂದರೆ ಏನು ಗೊತ್ತಾ, ಗಂಡು ಕರುದು ಪರ್ಪಸ್ ಬೇರೆ ಇರುತ್ತೆ. ಅದನ್ನು ಇಲ್ಲೇ ಗದ್ದೆ ಹುಡ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕಂತಲೇ ಒಂದಿಷ್ಟು ಗೊತ್ತ ಪರಿಚಯ ಇರೋರೇ ಜನರು ಇರ್ತಾರೆ, ಅಂಥವ್ರಿಗೆ ಕೊಡ್ತೀವಿ. ಸೊ ಇಲ್ಲಿ ಬಂದು ಮತ್ತು ಇನ್ನೊಂದು ನಾವು ಲಾಸ್ಟ್ ಟೈಮು ವೀಡಿಯೋ ಮಾಡಿದಾಗಲೂ ತುಂಬ ಜನ ಏನು ಹೇಳಿದರು, ನೀವು ಗೋಬರ್ ಗ್ಯಾಸನ್ನು ಕಟ್ಟಿ ಹಾಕಿದೆ ಬಿಡು, ಕಟ್ಟಿ ಹಾಕಿದ್ದಾರೆ. ಹೌದು ಭಾಗ್ಯ ಇಲ್ಲಿ ನೋಡಿ ಗೋಬರ್ ಗ್ಯಾಸ್ ಇದೆಯಲ್ಲ, ಇದು ಇಲ್ಲೇ ಇದೆ ಆ್ಯಕ್ಚುಲಿ. ಇದು ನೋಡಿ ಕೊಟ್ಟಿಗೆ ಆ್ಯಕ್ಚುಲಿ ದಿನಕ್ಕೆ ಎರಡಲ್ಲ 3 ಸಲ ಕ್ಲೀನ್ ಮಾಡ್ತಾರೆ. ಬೆಳಗ್ಗೆ ಒಂದು ಸಲ, ಆಮೇಲೆ ಇಲ್ಲಿ ಮಧ್ಯಾಹ್ನ ಒಂದು ಸಲ. ಈಗ ಇನ್ನೂ ಆಗಿಲ್ಲ ಟೈಮು, ಬರ್ತಾರೆ ಈಗ ಇವರಪ್ಪ ಬಂದು ಇದಿಷ್ಟು ಕ್ಲೀನ್ ಮಾಡ್ತಾರೆ. ಇಲ್ಲಿ ಏನು ಅವರು ಹಸಕರ ದನಗಳು ಸೆಗಣಿ ಹಾಕ್ತಾರಲ್ಲ ಅದೆಲ್ಲ ಈ ಚಾನಲ್ ಮೂಲಕ ಹಿಂಗೆ ಹೋಗಿ ಆಮೇಲೆ ಇಲ್ಲಿಂದ ಗೋಬರ್ ಗ್ಯಾಸ್ ಇದೆ ಆಯಿತಾ. ಇಲ್ಲಿಂದ ಅದು ಗೋಬರ್ ಗ್ಯಾಸ್ ಅಲ್ಲಿದೆ ನೋಡಿ. ಇದು ಮೊದಲಿಂದ ನಡ್ಕೊಂಡು ಬಂದಿರೋ ಸಿಸ್ಟಮ್ ಇದು. ಹಿಂದಿನ ಕೆಲವು ವೀಡಿಯೋದಲ್ಲಿ ನಾವು ಇದರದ್ದೇ ಒಂದು ರೀಲ್ ಮಾಡಿದಾಗ ನಮ್ಗೆ ತುಂಬ ಜನ ಕಾಮೆಂಟ್ ಹಾಕಿದ್ದೇನೆಂದರೆ, ಕ್ಲೀನಾಗಿಡ್ರಿ ಇದನ್ನು, ಹ್ಯಾಕೆ ಈ ಥರ ಇಟ್ಟಿದ್ದೀರ ಅಂಥೇಳಿ. ದನ ಕರು ಇದ್ದು ಕೊಟ್ಟಿಗೆ ನೋಡ್ತಾರೆ ಅಂತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದರದ್ದು ಪ್ರಾಕ್ಟಿಕಲ್ ಡಿಫಿಕಲ್ಟಿ ಏನು. ಮತ್ತು ಇಲ್ಲಿ ನೋಡಿ ಇದೇನು ಗೊತ್ತಾ, ಇದು ಮೇಲಿಂದ ನೇತಾಡ್ತಾ ಇರೋದು. ಇಲ್ಲಿ ಮೇಲೊಂದು ಅಟ್ಟ ಇದೆ. ನಮ್ಮ ಮಾವ ಏನು ಮಾಡ್ತಾರೆ ಅಂದರೆ, ಒಂದು 6 ತಿಂಗಳಿಗಾಗೋಷ್ಟು ಹುಲ್ಲು ದನಕ್ಕೆ ಬೇಕಾಗಿರುವಂಥ ಒಣ ಹುಲ್ಲನ್ನು ಮೇಲೆ ತಂದು ಸ್ಟೋರ್ ಮಾಡಿರ್ತಾರೆ ಆಯಿತಾ. ಆ ಹುಲ್ಲು ನೋಡಿ ಇಳಿದು ಬಂದಿದೆ ಅಷ್ಟೇ ಮೇಲಿಂದ. ಇಲ್ಲಿ ನೋಡಿ, ಸೊ ಕ್ಲೀನ್ ಇಲ್ಲದೆ ಇರೋದಲ್ಲ ಅದು. ಈ ಯಾವ ಲೆವೆಲಿಗೆ ಇವರು ದಿನಕ್ಕೆ 3 ಸಲ ಕ್ಲೀನ್ ಮಾಡ್ತಾರೆ ಅಂದರೆ ಆ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ನೋಡ್ಕೊಳ್ಳೋರಿಗೆ ಗೊತ್ತಿರುತ್ತೆ. ದೇವ್ರ ಥರ ಆಕಳನ್ನ ಪೂಜೆ ಮಾಡ್ತಾರೆ, ಅದ್ರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ಅದಕ್ಕೆ ನೋವು ಉಂಟು ಮಾಡೋ ಕೆಲಸ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮಾಡಲ್ಲ. ಹೌದು. ಸೊ ಕಮೆಂಟ್ ಹಾಕೋ ಮುಂಚೆ ಸ್ವಲ್ಪ ಅರ್ಥವಾಗಿ ತಿಳ್ಕೊಂಡು ಕಮೆಂಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವರ ದೃಷ್ಟಿಕೋನದ ಪ್ರಕಾರ ಕಮೆಂಟ್ ಹಾಕೋದವ್ರು ಅಷ್ಟೇ. ಗೊಬ್ಬರದ ಗ್ಯಾಸ್ ಮಾಡ್ಬೇಕಿದ್ರೆ ಶಗಣಿಯಲ್ಲಿ ನೀವು ಶಗಣಿಯನ್ನ ಹಾಕ್ಬೇಕಿದ್ರೆ ಅದು ಸೀರಿಯೋದು ಅಥವಾ ಅದ್ರ ಹುಲ್ಲು ಆ ಕಡೆ ಈ ಕಡೆ ಬೀಳೋದು ಇದು ಸಹಜನೇ ಇರುತ್ತೆ ಆಯ್ತಾ. ಅದನ್ನ ಚಂದ ಮಾಡಿ ಹಾಕ್ಲಿಕ್ಕೆ ಫಸ್ಟ್ ಆಫ್ ಆಲ್ ಗೋಬರ್ ಗ್ಯಾಸ್ ಮಾಡೋದೇ ಸಗಣಿಯಿಂದ ಆಯ್ತಾ, ಸಗಣಿಯಿಂದ. ಹಾಗಾಗಿ ಅದರ ರಾ ಮೆಟೀರಿಯಲೇ ಸಗಣಿ. ಸೊ ಹಾಗಾಗಿ ಸಗಣಿಯಿಂದ ನೀವು ಎಷ್ಟು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಇರುತ್ತದು ಆಯಿತಾ. ಸೊ ಇದ್ದದ್ದು ಥಿಂಗ್ಸನ್ನು ಇದ್ದಂಗೆ ಇಡಕ್ಕೆ ಬಿಟ್ಟರೆ ಒಳ್ಳೆಯದು. ಇದು ಕೆಲವೊಂದು ಈ ಸಿಟಿಯಲ್ಲೇ ಬೆಳೆದು ಅಲ್ಲಿನ ಒಂದು ವಾತಾವರಣಕ್ಕೆ ಹೋಗಿ ಹೋದಿರಿ ಗೊತ್ತಾಗಲ್ಲ. ಅಣ್ಣ ಹೋಗ್ತೀನಿ ಅಕ್ಕ, ಆಯಿತು ಓಕೆ ಥ್ಯಾಂಕ್ ಯು. ಅವಳಿಗೆ ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾಯಿದೆ, ಎಲ್ಲರೂ ಕರ ಎತ್ಕೊಂಡು ಹೋದರೆ ಅಂತೇಳಿ. ಎಸ್ ಎನಿವೇಸ್ ಹೋಗೋಣ ನಾವಂತ ಹೊರಡೋಣ. ಅದೇ ನಾವು ಇನ್ನೊಂದು ಸ್ವಲ್ಪ ದಿನ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿ ಹೊನ್ನಾವರಕ್ಕೆ ಬಂದಿದ್ದೀವಿ. ಸೊ ಇನ್ನೊಂದು 3-4 ದಿನ ಇಲ್ಲಿರ್ತೀವಿ. ಸೊ ನಾನು ಅದೇ ಅಂದ್ಕೊಂಡಿದ್ದೀನಿ 3-4 ದಿನದಲ್ಲಿ ಹೆಂಗೂ ಇರ್ತೀವಲ್ಲ, ಇನ್ನು ಹೊನ್ನಾವರದ್ದು ಸೀರೀಸ್ ಒಂದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಕೊಂಡು ಬೇಡ ಅಂತೇಳಿ. ಎಡಿಟ್ ಎಲ್ಲ ಆಮೇಲೆ ನೋಡೋಣ, ಬಟ್ ಶೂಟಿಂಗ್ ಒಂದು ಮಾಡ್ಕೊಂಡು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನೊಂದಿಷ್ಟು ಹೊನ್ನಾವರದ ವ್ಲಾಗ್ಸ್ ಅಂತೂ ನಿಮಗೆ ಇಲ್ಲಿನ ಪರಿಸರ ನೇಚರೆಲ್ಲ ನೋಡೋಂಥ ವ್ಲಾಗ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್ ಅಂದರು. ಬಾಯ್ ಬಾಯ್, ಟೇಕ್ ಕೇರ್.